ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಬೀಯಿಂಗ್ ಟೀಚರ್. ಟೀಚರ್ ಅಂದ ತಕ್ಷಣ ಬರೀ ಟೀಚ್ ಮಾಡೋದೇ ಅಲ್ಲ, ವಿ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಕುಕಿಂಗ್. ಇವತ್ತು ನಾನು ನಿಮ್ಮ ಜೊತೆಗೆ ನಮ್ಮ ಅಜ್ಜಿಯಿಂದ ಕಲಿತ ಮೋದಕ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ರುಚಿಯಾದ ಮೋದಕ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಚಿರೋಟಿ ರವೆ 1 ಕಪ್, ಮೈದಾ 1/4 ಕಪ್, ತುರಿದಿರೋ ತೆಂಗಿನಕಾಯಿ ಹಾಗೂ ಕುಟ್ಟಿರೋ ಬೆಲ್ಲ. ಮೊದಲಿಗೆ ಚಿರೋಟಿ ರವೆ ಹಾಗೂ ಮೈದಾನ ಒಂದು ಪಾತ್ರೆಗೆ ಹಾಕೋಬೇಕು. ಅದಕ್ಕೆ ಚಿಟಿಕೆಯಷ್ಟು ಅರಿಶಿನ ಹಾಗೂ ಬಿಸಿಯಾಗಿ ಕಾಯಿಸಿರೋ ತುಪ್ಪ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಒಟ್ಟಿಗೆ ಒಂದೇ ಸಲ ನೀರು ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಮತ್ತೆ ಹಿಟ್ಟನ್ನ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಈ ಹದಕ್ಕೆ ಬಂದಾಗ ಸ್ವಲ್ಪ ನೆನೆಯೋಕ್ಕೆ ಇಟ್ಕೊಬೇಕು. ಹೂರ್ಣನ ತಯಾರಿಸೋಕ್ಕೆ ನಾನು ತುರಿದಿರೋ ಅಂತಹ ತೆಂಗಿನಕಾಯಿ ಮತ್ತು ಕುಟ್ಟಿದ ಬೆಲ್ಲನ ಹಾಕಿ ಪಾತ್ರೆಯಲ್ಲಿ ಬಿಸಿ ಮಾಡ್ತಿದ್ದೀನಿ. ನೀವು ಇದ್ರ ಬದಲು ಕೊಬ್ಬರಿ ತುರಿ ಹಾಗೂ ಸಕ್ಕರೆಯನ್ನು ಸಹ ಮಿಕ್ಸ್ ಮಾಡಿ ಹಾಕೊಬೋದು. ಹೂರ್ಣ ರೆಡಿಯಾಗಿದೆ. ನೆಕ್ಸ್ಟ್ ನಾನು ಹಿಟ್ಟನ್ನ ಈ ಥರ ರೌಂಡ್ ಆಗಿ ಉಂಡೆ ಮಾಡಿಟ್ಕೊಂಡೆ, ಒತ್ತಕ್ಕೆ ಈಸಿ ಆಗುತ್ತೆ ಅಂತ. ನೆಕ್ಸ್ಟು ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಪೂರಿ ಸೈಜ್ ಆಗೋ ಥರ ಇದನ್ನು ಒತ್ತಿಟ್ಕೋಬೇಕು. ಮನೇಲಿ ಯಾವ ಮೋಲ್ಡಿಂಗ್ಸು ಇರಲಿಲ್ಲ, ಸೊ ಹಾಗಾಗಿ ಕೈಯಲ್ಲೇ ಫಿಲ್ಲಿಂಗ್ ಮಾಡಿದೆ. ನೆಕ್ಸ್ಟು ಕಾದಿರೋ ಎಣ್ಣೆಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ್ರೆ ರುಚಿಯಾದ ಮೋದಕ ರೆಡಿ. ನೀವು ನಿಮ್ಮ ಅಜ್ಜಿಯಿಂದ ಕಲ್ತಿರೋ ರೆಸಿಪಿನ ಕಮೆಂಟ್ ಮಾಡಿ. ಸಿ ಯು ಸೂನ್. ಬಾಯ್ ಬಾಯ್.